ನರಸಿಂಹ ಎದ್ದೇಳು. ಇದೆಲ್ಲ ನಮ್ಮನೆಯಲ್ಲಿ ಮಾಮೂಲು, ನೀವೇನು ಅನ್ಕೋಬೇಡಿ. ಪರವಾಗಿಲ್ಲ. ಅಣ್ಣ ಯಾರಿವರು? ನಮ್ಮೂರು ಸ್ಕೂಲ್ಗೆ ಹೊಸದಾಗಿ ಬಂದಿರೋ ಇಂಗ್ಲಿಷ್ ಮೇಸ್ಟ್ರು ರಾಹುಲ್ ಅಂತ ಇವ್ರ ಹೆಸರು. ಇಂಗ್ಲಿಷು ಅಂತೀರಾ? ನಮ್ಮೂರವ್ರ ತರ ಬ್ಯಾಗ್ ಇಟ್ಕೊಂಡು ಓಡಾಡ್ತಿದ್ದೀರಾ? ಇಂಗ್ಲೀಷು ಬಾಯಲ್ಲಿರ್ಬೇಕು, ಜೀವನದಲ್ಲ ಅಮ್ಮ. ಅಮ್ಮನಾ? ಇಂಗ್ಲಿಷಲ್ಲಿ ಏನಾದ್ರು ಕರೀರಿ. ಆಂಟಿ. ಆಂಟಿ ಚೆನ್ನಾಗಿದೆ. 2 ವರ್ಷ ಚಿಕ್ಕವಳಾಗಿದ್ರೆ ಅಂಬುಜಾ ಅಂತ ಕರೀರಿ ಅಂತಿದ್ದೆ. ಇವಾಗ ಅದೇ ಏಜು, ಆಂಟಿ ಅನ್ನಿ. ನಮಸ್ತೆ ಆಂಟಿ. ನಮಸ್ತೆ ನಮಸ್ತೆ. ಇವಳು ನನ್ನ ತಂಗಿ ಅಂಬುಜಾ ಅಂತ, ಸ್ವಲ್ಪ ಮಾತು ಜಾಸ್ತಿ. ಮನ್ಸು ತುಂಬಾ ಒಳ್ಳೇದು ಕಣಪ್ಪ. ನಿನ್ ಜೊತೆ ಮಾತಾಡ್ದಾಗೆ ಗೊತ್ತಾಗದ್ ಬಿಡಿ ಆಂಟಿ. ಇವಳು ನನ್ನ ಶ್ರೀಮತಿ ವತ್ಸಲ ಅಂತ. ಅಮ್ಮ ಅಂತ ಕರಿಯಪ್ಪ. ನಮಸ್ತೆ ಅಮ್ಮ. ನಮಸ್ಕಾರ. ಇವರು ನಿಮ್ಮ ಮಗ ನರಸಿಂಹ ಅಲ್ವಾ? ಇವರೇ ನಿನ್ನ ಸುಪುತ್ರನಿಗೆ ಜಾಮೀನು ಕೊಟ್ಟು ಸ್ಟೇಷನ್ ಇಂದ ಬಿಡಿಸ್ಕೊಂಡ್ ಬಂದಿರೋದು. ಓ ಹೌದಾ? ಒಳ್ಳೆ ಕೆಲಸ ಮಾಡ್ದೆ ಕಣಪ್ಪ. ಇವತ್ ನೀನ್ ನಮ್ಮನೇಲಿ ಊಟ ಮಾಡ್ಕೊಂಡೇ ಹೋಗ್ಬೇಕು. ಇವರು ಹೋಗೋದಿಕ್ ಬಂದಿಲ್ಲ, ಇಲ್ಲೇ ಉಳ್ಕೊಳ್ಳೋದಿಕ್ಕೆ ಕರ್ಕೊಂಡ್ ಬಂದಿದ್ದೀನಿ. ಅರ್ಥ ಆಗ್ಲಿಲ್ಲ ಅಣ್ಣ. ಇವರು ನಮ್ಮೂರಿಗೆ ಹೊಸಬ್ರು, ಬಾಡಿಗೆ ಮನೆ ಸಿಗ್ಲಿಲ್ಲ ಅಂತ ನಮ್ಮ ಮನೆ ಕರ್ಕೊಂಡ್ ಬಂದಿದ್ದೀನಿ. ಮನೆ ಸಿಗೋವರೆಗೂ ನಮ್ಮನೆಲ್ಲೇ ಇರ್ತಾರೆ. ಅದಕ್ಕೇನಂತೆ, ಇರ್ಲಿ ಬಿಡಿ. ಆಗಲ್ಲ ಅಣ್ಣ. ಮೇಷ್ಟ್ರಿ ಮನೇಲಿ ಇರ್ಬೇಕು ಅಂದ್ರೆ ಒಂದು ಕಂಡೀಷನ್ ಇದೆ. ಏನೇನಿಂದು? ಅವ್ರು ನನ್ಗೆ ಇಂಗ್ಲಿಷ್ ಕಲ್ಸ್ಕೊಡ್ಬೇಕು. ಆಯ್ತು ಬಿಡಿ ಆಂಟಿ, ನೀವು ಕೇಳೋದು ಹೆಚ್ಚ, ನಾನು ಕಲ್ಸೋದು ಹೆಚ್ಚ. ಹಾಗಾದ್ರೆ ನಮ್ಮ ಮನೇಲಿ ಇರ್ಬೋದು ನೀವು. ಇಡೀ ಮನೇಲಿ ನಿಮ್ದು. ಕೈಕಾಲ್ ಮುಖ ತೊಳ್ಕೊಂಡು ಬಾಪ, ಊಟ ಮಾಡಿವೆ. ಬನ್ನಿ. ಬೇಕೊಡಿ, ನಾಚನ ಹಿಡಿದಿಟ್ಕೊಳಕಾಗ್ತಿಲ್ಲ. ಆಹಾ, ಈಗಲಾದ್ರೂ ನಮ್ಮ ಸೌಂದರ್ಯಕ್ಕೆ ಮರ್ಯಾದೆ ಕೊಡ್ಬೇಕು ಅಂತ ಗೊತ್ತ. ತಪ್ಪು ತಿಳ್ಕೊಂಡಿದ್ದೀರಾ. ಕಾಲ್ ಮೇಲ್ ಕಾಲ್ ಹಾಕೊಂಡು ತಿನ್ಬಾರ್ದು ಅಂತ ನಮ್ಮ ಪೊಲೀಸಪ್ಪ ಹೇಳಿದ್ದಾರೆ. ಅದು ತಾಯಿ ಅನ್ನಪೂರ್ಣೇಶ್ವರಿಗೆ ಅವಮಾನ ಮಾಡಿ. ಅವನು ಸಖತ್ತಾಗಿ ಅದೇನು ಅಂದ್ರಲ್ವಾ, ಬಿಟ್ಟಿ ಕೂಳು ಊರಗ್ಲ ಹೊಟ್ಟೆ ಅಂತ. ಅದ್ ನಿಮ್ಗೂ ಅನ್ವಯಿಸುತ್ತೆ. ಏಯ್, ನಾನು ನಿಂತರ ಬಿಟ್ಟಿ ಕೂಳ್ ತಿನ್ಕೊಂಡಿಲ್ಲ. ಆಫೀಸ್ ಕೆಲಸ ನೋಡ್ಕೋತಾ ಇದ್ದೀನಿ, ಬಿಸ್ನೆಸ್ ನೋಡ್ಕೋತಾ ಇದ್ದೀನಿ. ನೀವು ಆಫೀಸ್ ಕೆಲಸ ಮಾಡ್ರೆ ನಾನು ಮನೆ ಕೆಲಸ ಮಾಡ್ತೀನಲ್ವಾ? ನೀವು ಬಿಸ್ನೆಸ್ ನೋಡ್ಕೊಂಡ್ರೆ ನಾನು ಅಡುಗೆ ಮನೆ ಜೊತೆ ಇಡೀ ಮನೆನೇ ನೋಡ್ಕೋತೀನಿ. ಹಾಗಿರ್ದ್ಮೇಲೆ ಬಿಟ್ಟಿ ಹೇಗೆ ತಿಂದಂಗಾಗತ್ತೆ? ನಿಮ್ಗೆ ಈ ಮನೇಲಿ ಎಷ್ಟು ಅಧಿಕಾರ ಇದೆಯೋ ಅಷ್ಟೇ ಅಧಿಕಾರ ನನಗೂ ಇದೆ, ಮರಿಬೇಡಿ. ಜಾಜಿ ಅಕ್ಕ, ನಿಮ್ ಹಳೆ ಮೇಡಮ್ಗೂ ಐಸ್ ಕ್ರೀಮು ಗುಲಾಬ್ ಜಾಮೂನ್ ಬೇಕಾ ಅಂತ ಕೇಳಿ ತಂದ್ಕೊಡಿ. ಜಾಜಿ, ಹೋಗಿ ನಿನ್ ಕೆಲಸ ನೋಡ್ಕೋಕು. ಸರಿ ಸರ್. ದೀಪು, ನಿಂದ ಯಾಕೋ ಅತಿ ಆಯ್ತು. ಅಣ್ಣ, ಅನ್ನೆಸೆಸರಿಲಿ ಇವ್ರ ಹತ್ರ ಮಾತು ಬೇಡ. ಟೈಮ್ ಬಂದಾಗ ನಾನು ಏನು ಅಂತ ಇವ್ರಿಗೆ ತೋರಿಸ್ತೀನಿ.
ಆಗಲ್ಲ. ಹಾಗಂದ್ರೆ ನಾನು ಮಾತ್ರೆ ತಿನ್ನಲ್ಲ. ಇರ್ರಿ ಒಂದು ನಿಮಿಷ. ತೊಗೊಳ್ಳಿ, ಮೊದಲು ನೀರು ಕುಡೀರಿ. ನೀರು ಯಾಕ್ರಿ ಕುಡಿದ್ರಿ? ನೀವೇ ತಾನೇ ಹೇಳಿದ್ದು. ಮಾತ್ರ ನುಂಗಕ್ಕೆ ನೀರನ್ನ ಗಂಟಲಲ್ಲಿ ಇಟ್ಕೋಬೇಕು, ಅಷ್ಟು ಗೊತ್ತಾಗಲ್ವಾ ನಿಮ್ಗೆ? ಆಯ್ತಾಯ್ತು, ಕೊಡಿ. ಹಂಗೆ ಇಟ್ಕೊಳ್ಳಿ. ಏನಾಯ್ತು? ನೀರು ಕುಡಿ. ನನ್ ಮೇಲೆ ಮಾಡ್ಬೇಡಿ, ಅಲ್ಲಿ ಮಾಡಿ. ಇದೇನ್ರಿ ಒಳ್ಳೆ ವಿಷ ಕುಡ್ದಂಗ ಆಡ್ತೀರಾ? ಮಾತ್ರ ರೀ ನೀವು ಕುಡ್ದಿದ್ದು. ಆಯ್ತಾ, ಸರಿ ಹೋಯ್ತಾ? ನಾಲ್ಗೆಗೆ ಮಾತ್ರೇನೆ ವಿಷ ಇದ್ದಂಗೆ ಹಚ್ಬಿಂಡು. ಮಾತ್ರೆ ಎಲ್ಲ ತಗೊಳಕ್ಕೆ ಆಗಲ್ಲ. ಹಚ್ಬಿಂಡು ಆಗ್ತಿಲ್ಲ, ಕೈ ವಾಂತಿ ಬರೋ ತರ ಒಂದು ನಿಮಿಷ ಇರಿ.